ಇವತ್ತು ಉದ್ದಿನ ವಡೆ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು. ಇದನ್ನು ಉದ್ದಿನ ಬೇಳೆನ ವಾಶ್ ಮಾಡಿ 4 ಅವರ್ನ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರಬೇಕು. ಮಿಕ್ಸಿಗೆ ಹಾಕಿ ಇದನ್ನು ತರಿಯಾಗಿ ರುಬ್ಕೋಬೇಕು. ಫುಲ್ ನುಣ್ಣಗೆ ರುಬ್ಕೋಬಾರ್ದು. ಈಗ ರುಬ್ಕೊಂಬಂದು ತೋರಿಸ್ತೀನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಇನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು 8 ಕಪ್ಪು ಮೆಣಸು ತೊಗೊಳ್ಳೋಣ. ರುಬ್ಬಕ್ಕೆ ಒಂದು 2ರಿಂದ 3 ಸ್ಪೂನು ನೀರು. ನೋಡಿ, ಇಲ್ಲಿ ಸ್ವಲ್ಪನೇ ನೀರು ತೊಗೊಂಡಿನಿ ನಾನು. ಜಾಸ್ತಿ ನೀರು ಹಾಕಿ ಮೆತ್ತಗೆ ಮಾಡ್ಕೋಬಾರ್ದು. ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ಎಣ್ಣೆ ಬಿಸಿಗೆ ಇಟ್ಬಿಟ್ಟಿದ್ದೀನಿ ನಾನು ಆಗಲೇ. ಇಲ್ಲಿ ರುಬ್ಕೊಂಬಂದಿದ್ದೀನಿ. ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಬೌಲಲ್ಲಿ ಉದ್ದಿನಬೇಳೆ ರುಬ್ಬಿರೋದನ್ನು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಹಾಕಬೇಕಾಗಿರೋ ಐಟಮ್ಸ್ನ ಇಲ್ಲಿ ತೋರಿಸ್ತೀನಿ ನಾನೀಗ. ಇದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕರಿಬೇವು ಸೊಪ್ಪು. ಇದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು. ಇದು 2 ಸ್ಪೂನು ಕಡಲೆ ಹಿಟ್ಟು. ಇದು ಸ್ವಲ್ಪ ಉಪ್ಪು. ಇದು ಅಡುಗೆ ಸೋಡಾ ಒಂದು 2 ಚಿಟಿಕೆ. ಇದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊಬ್ಬರಿ. ಇದು ಜೀರಿಗೆ. ಇದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ 2. ಇದು ನುಣ್ಣಗೆ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದು ಹಸಿ ಶುಂಠಿನ ತುರಿದಿಟ್ಕೊಂಡಿದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋಣ. ಇದೆಲ್ಲ ಚೆನ್ನಾಗಿದ್ದು ಬರೋದು, ಮಿಕ್ಸ್ ಆಗೋದು. ಇಲ್ಲಾಂದರೆ ಮಿಕ್ಸ್ ಆಗಲ್ಲ ನೀಟಾಗೆ. ಈಗ ಕೈಯಿಂದ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಇದನ್ನು ಮಾಡೋದನ್ನು, ಎಣ್ಣೆ ಆಗಲೇ ಬಿಸಿ ಆಗಿದೆ, ಇದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಉದ್ದಿನ ವಡೆ ಮಾಡೋದಕ್ಕೆ ನಿಮಗೆ ಈಸಿಯಾಗಿ ಒಂದು ಬೌಲಿಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಾಟನ್ ಕ್ಲಾತ್ ತೊಗೊಂಡು ಒಂದು ಬೌಲಿಗೆ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ನೀವು ಈ ಥರ ನೀರಲ್ಲಿ ಎದ್ದಿದ್ದಾಗ ಅದು ನಿಮಗೆ ಈಸಿ ಅನಿಸುತ್ತೆ ಹಾಕೋದು. ಇಲ್ಲಿ ನೋಡಿ, ಈ ಥರ ಹಾಕ್ಕೊಂಡು ಈ ಥರ ಹೋಲ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಉದ್ದಿನ ವಡೆ ಮಾಡೋದು ಕಷ್ಟ ಅನಿಸಲ್ಲ. ಇಲ್ಲ ಅಂದರೆ ಅದು ಹೋಲ್ ಬರಲ್ಲ ನಾವು ನಾರ್ಮಲಾಗಿ ಮಾಡಿದ್ರೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಈಗ ಇದನ್ನು ಎಣ್ಣೆಯಲ್ಲಿ ಕರಿತೀನಿ. ಈಗ ನಾನು ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಒಂದೊಂದೇ ಮಾಡಿಕೊಂಡು ಈ ಥರ ಒಂದೊಂದೇ ಮಾಡ್ಕೊಂಡು ನೀವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಹೋಲ್ ಬರುತ್ತೆ. ನೋಡಿ, ಇವಾಗ ಈ ಥರ ಅದು ಬೌಲಲ್ಲಿ ಕಾಟನ್ ಬಟ್ಟೆನೋ ಕರ್ಚಿಪ್ನೋ ತೊಗೊಂಡು ನೀವು ಹಂಗೆ ಕಟ್ಕೊಂಡು ಈ ಥರ ಮಾಡಿದ್ರೆ ನಿಮಗೂ ಕಷ್ಟ ಅನಿಸಲ್ಲ. ಎಷ್ಟು ನೀಟಾಗಿ ಬರುತ್ತೆ, ಈಸಿ ಅನಿಸುತ್ತೆ ನಿಮಗೆ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಚೆನ್ನಾಗಿದ್ರೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ವಡೆದು. ಈಗ ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಎಷ್ಟು ನೀಟ್ ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಫ್ರೆಂಡ್ಸ್. ಈಗ ಎಷ್ಟು ಚೆನ್ನಾಗಿ ಕಲರು, ವಡೆ ಎಲ್ಲ ಶೇಪು ಎಷ್ಟು ನೀಟ್ ಬಂದಿದೆ. ಈ ಥರ ಇದು ಮಾಡಿ ಟ್ರೈ ಮಾಡಿ ಒಂದು ಸರಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಲೇಟಲ್ಲಿ ತೆಗೆದು ಅದು ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇವಾಗ ನೋಡಿ ಇದ್ರದ್ದು ವಡೆ ಕಲರ್ ನೋಡಿ ಏನು ಚೆನ್ನಾಗಿ ಬಂದಿದೆ. ಕಲರು, ಶೇಪು ಒಂಥರ ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ನನಗೆ, ತಿನ್ಬೇಕನ್ನಿಸ್ತಿದೆ. ಅಷ್ಟು ಟೇಸ್ಟು, ಅಷ್ಟು ಸ್ಮೆಲ್ಲು, ಅಷ್ಟು ಇದಿದೆ, ಘಮ ಅಂತ ಸ್ಮೆಲ್ ಬರ್ತಿದೆ. ಈಗ ಒಂದು ಪ್ಲೇಟಲ್ಲಿ ತೆಗೆದು ಅದು ಯಾವ ಥರ ಕ್ರಿಸ್ಪಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿದ್ರೇ ಗೊತ್ತಾಗ್ತಿದೆ ತುಂಬಾ ಕ್ರಿಸ್ಪಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನಾನು ಒಂದ್ಸರಿ. ಇವಾಗ ಪ್ಲೇಟಲ್ಲಿ ತೆಗೆದ್ಮೇಲೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಫ್ರೆಂಡ್ಸ್, ಉದ್ದಿನ ವಡೆ ಮಾಡಿರೋದು ನೋಡಿ, ಟೇಸ್ಟು ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ, ಬೆಂದಿದೆ. ಹಿಟ್ಟಿಟ್ಟಂತನೂ ಅನ್ನಿಸ್ತಾ ಇಲ್ಲ. ಒಂದು ಸರಿ ನೀವು ಟ್ರೈ ಮಾಡಿ.